ನಮಸ್ಕಾರ ರೀ ಎಲ್ಲರಿಗೂ ಸ್ನೇಹಿತರೆ. ಬೆಳಗ್ಗೆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಯಾವುದೇ ರೀತಿಯಾದಂಥ ವಾಯ್ಸ್ ಓವರನ್ನು ಮ್ಯೂಸಿಕ್ ಸಪ್ರೇಟಾಗಿ ಕೊಟ್ಟಿರಲಿಲ್ಲ ನೋಡ್ರಿ. ಸೊ ನ್ಯಾಚುರಲ್ ಆಗಿ ಫಂಕ್ಷನ್ನ ನೀವು ಕೂಡ ಅಲ್ಲೇ ಹೋಗಿ ಕುಂತು ಎಂಜಾಯ್ ಮಾಡಿದವ್ರ ಥರ ಫೀಲ್ ಆಗಲಿ ಅಂಥೇಳಿ ನಾನು ಹಂಗೆ ವಿಡಿಯೋನ ಬೆಳಗ್ಗೆ ಶೇರ್ ಮಾಡಿದ್ದೆ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಇಲ್ಲ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ಸೊ ಇವಾಗ ನೋಡಿರಿ ನೂಲಿನೊಳಗೆ ಸೊ ಎಲ್ಲ ಕಾರಣ ಮಾಡೋರು 11 ಮಂದಿ ಇದ್ದರು ನೋಡ್ರಿ. ಹಾಗೆ ಓನರ್ ಆಂಟಿಯವರು ಅಂದ್ರೆ ಹುಡುಗಿ ಕಡೆಯಲ್ಲಿಂದ ತಾಯಿ ಮತ್ತು ಹುಡುಗನ ಕಡೆಯಲ್ಲಿಂದನೂ ಕೂಡ ತಾಯಿ ಇರ್ತಾರೆ ನೋಡ್ರಿ. ಅವರು ಇವಾಗ ನೂಲಿನೊಳಗೆ ಹೋಗಿದ್ದಾರೆ ನೋಡ್ರಿ. ಸೊ ನಮ್ಮ ಓನರ್ ಆಂಟಿಯವರು ಇದ್ದಾರೆ ನೋಡ್ರಿ, ಎಷ್ಟು ಚಂದ ಕಾಣಿಸಕತ್ತಾರ. ಪೂಜಾ ಮೇಡಮ್ ಅವರು ಮಸ್ತ್ ಕಾಣಿಸಕತ್ತಾರ ನೋಡ್ರಿ. ಜೋಡಿ ಹೆಂಗೈತೆ ಅದು ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಸಾಯಂಕಾಲ ಒಂಥರ ಇಲ್ಲಿ ಗ್ರೀನರಿ ಐತೆ ನೋಡ್ರಿ. ಅದ್ರೊಳಗೆ ಫಂಕ್ಷನ್ ಅಂತೂ ಭಾಳ ಮಸ್ತ್ ಕಾಣಿಸಕತ್ತಿತ್ತು ನೋಡ್ರಿ ಫ್ರೆಂಡ್ಸ. ನೋಡೋದಕ್ಕೂ ಕೂಡ ಚಲೋ ಐತ್ರಿ ಎಲ್ಲ ವಾತಾವರಣ, ಬ್ಯಾಕ್ಗ್ರೌಂಡ್ ವಾತಾವರಣ ಮತ್ತು ಕಮಲದೊಳಗೆ ಒಂದು ಅರಿಶಿನ ಶಾಸ್ತ್ರ. ಈಗಂತೂ ಎಲ್ಲ ಕಡೆ ಇದೇ ಥರ ಮಾಡಕತ್ತಾರ ನೋಡ್ರಿ. ಚೆನ್ನಾಗಿ ಅನ್ಸಕತ್ತೈತಿ, ಕ್ಯೂಟಾಗಿ ಕಾಣಿಸಕತ್ತಿದ್ದಾರೆ ಇಬ್ಬರು ಕೂಡ. ಇವರು ಇನ್ನೂ ನವದಂಪತಿಗಳು ಆಗಿಲ್ಲ, ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೆದೈತಿ. ಮೊದಲು ಅರಿಶಿಣವನ್ನು ಹಚ್ಕೊಂಡು ಮತ್ತು ಅರಿಶಿಣ ನೀರು ಹಾಕ್ಕೊಂಡು ಸೊ ಉಳಿದಿದ್ದೆಲ್ಲ ಕಾರ್ಯಕ್ರಮಗಳು ಚಾಲು ಆಗಕತ್ತಿದ್ದಾವೆ ನೋಡ್ರಿ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಅಭಿಪ್ರಾಯನ ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ ನಿಮ್ಮದೇ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ಎಲ್ಲರೂ ನೋಡ್ರಿ ನೀರು ಹಾಕ್ತಾಯಿದ್ದಾರೆ ಮದುಮಗಳಿಗೆ. ಓನರ್ ಆಂಟಿಯವರು ಇನ್ನೂ ಸಣ್ಣವ್ರು ಕಾಣಿಸ್ತಾರೆ ನೋಡ್ರಿ. ಆಲ್ರೆಡಿ ಇವಾಗ ಒಬ್ಬ ಹಳೆಯರು ಕೂಡ ಬಂದರು, ಒಬ್ಬ ಸೊಸಿನೂ ಕೂಡ ಬಂದಿದ್ದಾರೆ ನೋಡ್ರಿ. ಬಟ್ ಅನ್ಸಲ್ಲ ನಮ್ಮ ಓನರ್ ಆಂಟಿಯವರಿಗೆ ಇಷ್ಟು ದೊಡ್ಡ ಮಕ್ಳಿದ್ದಾರೆ ಅಂತೇಳಿ ಕೇಸಿ. ಹೌದಲ್ಲ ಕಮೆಂಟ್ ಮಾಡಿ ಹೇಳ್ರಿ. ಯಾವಾಗಲೂ ಸ್ಮೈಲ್ ಕಟ್ಕೋತ ಇರ್ತಾಯಿದ್ರು ಪೂಜಾ ಮೇಡಮ್ ಅವರು. ಹೆಣ್ಮಕ್ಳು ಅಂತಂದರೆ ಹಿಂಗೆ ನೋಡ್ರಿ, ಒಂದಲ್ಲ ಒಂದಿನ ಮದುವೆಯಾಗಿ ಗಂಡು ಮನೆಗೆ ಹೋಗಲೇಬೇಕಾ. ಎಷ್ಟು ಮುದ್ದಾಗಿ ಬೆಳೆಸಿದ್ರು ಕೂಡ ಒಂದು ಮನಿನ ಬೆಳಗೋದಿಕ್ಕೆ ಹುಟ್ಟಿದ ಮನೆ ಬಿಟ್ಟು ಹೋಗಲೇಬೇಕಾ. ಸೊ ಎಲ್ಲ ಹೆಣ್ಣು ಎತ್ತಂತ ಎಲ್ಲ ತಂದೆ ತಾಯಿಯರಿಗೂ ಕೂಡ ಮಕ್ಕಳು ಮದುವೆ ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ಅನ್ನೋದು ಆಸೆ ಇದ್ದೇ ಇರ್ತೈತಿ. ಮದುವೆ ಇವಾಗ ನೋಡ್ರಿ ಎಂಗೇಜ್ಮೆಂಟ ಹುಡುಗನ ಕಡೆಯಲ್ಲೇ ಇತ್ತು ನೋಡ್ರಿ. ಸೊ ಇವಾಗ ಹಾಗಾಗಿ ಓನರ್ ಆಂಟಿಯರ ಕಡೆನೇ ಇದು ಮದುವೆ ನೋಡ್ರಿ. ಇವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿರುವಂಥದ್ದು, ಮದುಮಗಳ ಕಡೆನೇ ಮದುವೆ ಮಾಡ್ತಾ ಇರುವಂಥದ್ದು. ಚೆನ್ನಾಗಿ ಕಾಣಿಸಕತ್ತೈತೆ ನೋಡ್ರಿ. ಅದ್ರಾಗ ಅಲ್ಲಿ ಫೋಟೋಗ್ರಾಫರ್ ಮತ್ತು ವಿಡಿಯೋ ಶೂಟಿಂಗ್ ಅದೆಲ್ಲನೂ ಕೂಡ ಇತ್ತು ನೋಡ್ರಿ. ಹಾಗಾಗಿ ಲೈಟಿಂಗ್ ಹಾಕಿದ್ರಲ್ಲ, ಹಾಗಾಗಿ ವಿಡಿಯೋ ಇನ್ನೂ ಕ್ಲಾರಿಟಿ ಮಸ್ತ್ ಬಂದೈತೆ ನೋಡ್ರಿ. ಸಾಯಂಕಾಲ ಟೈಮ ಸಖತ್ತಾಗಿ ವಾತಾವರಣ ನೋಡ್ರಿ. ಇವಾಗೆಲ್ಲ ಮತ್ತು ಅರಿಶಿನ ಹಚ್ಕೊಂಡು ಅರಿಶಿನ ನೀರು ಅಂತಾರೆ ನೋಡ್ರಿ, ಅದು ನಡೆದೈತಿ ಸದ್ಯಕ್ಕೆ. ಕೆಲವು ಕಡೆ ಕೆಲವು ಸಂಪ್ರದಾಯ ಮಾಡ್ತಾರೆ ನೋಡ್ರಿ. ಲಾಸ್ಟ್ ಟೈಮ ನಮ್ಮ ತಂಗಿಯರ ಮೈದನ ಮದುವೆ ಮಾಡಿದಂಥ ಟೈಮ್ದಾಗ ಆಗಿರ್ಬೋದು, ಸರ್ನ ಕುಬ್ಸಿನ ಟೈಮ್ದಾಗ ಆಗಿರ್ಬೋದು, ಭಾಳ ಜನ ಕೇಳಕತ್ತಿದ್ರಿ. ಅಂದ್ರೆ ಬೇರೆ ಕಡೆಯಿಂದ ಕಮೆಂಟ್, ಬೇರೆ ಊರಿನವರು ವಿಡಿಯೋ ನೋಡ್ತಾರೆ ನೋಡ್ರಿ. ಹಾಗಾಗಿ ತಲೆ ಮೇಲೆ ಆ ಥರ ಯಾಕೆ ಹೂವನ್ನು ಇಟ್ಕೊಂಡಿರಿ, ಆ ಥರ ಯಾಕೆ ಹೂವು ಇಟ್ಕೊಂಡಿರಿ ಅಂತ ಭಾಳ ಕಮೆಂಟ್ ಬಂದಿದ್ದು ಅದ್ರ ಬಗ್ಗೆ. ಮತ್ತು ಹಾಗಾಗಿ ಹೇಳತ್ತೀನಿ, ನಮ್ಮ ಕಡೆ ಇದು ಒಂದು ಸಂಪ್ರದಾಯ ಐತ್ರಿ. ಕಾರಣ ಮಾಡೋರು ದಂಡಿ ಕಟ್ಕೊಂಡು ಹೂವಿನ ದಂಡಿ, ಅದು ಯಾವ ಮಲ್ಲಿಗೆ ಹೂವಿಂದ ಇರ್ಬೋದು, ಚೆಂಡು ಹೂವಿಂದ ಇಲ್ರಿ ಸಾರಿ, ಸೇವಂತಿಗೆ ಹೂವಿಂದು ಅದೆಲ್ಲ ಮಾಡ್ತಿರ್ತಾರೆ ನೋಡ್ರಿ. ಒಟ್ಟು ದಂಡಿ ಕಟ್ಕೊಂಡು ಕಾರಣ ಮಾಡ್ಬೇಕು ನೋಡ್ರಿ. ಕಾರಣ ಮಾಡೋರಷ್ಟೇ ಒಳಗಡೆ ಇದ್ದಾರೆ ಇವಾಗ ನೂಲಿನೊಳಗಡೆ. 11 ಮಂದಿ ಕಾರಣ ಮಾಡೋರು ಮತ್ತಿಬ್ಬರು ತಾಯಂದಿರು ನೋಡ್ರಿ, ಬೀಗರು ಒಳಗಡೆ ಹೋಗಿದ್ದಾರೆ. ಸೊ ಇವಾಗ ಒಬ್ರಿಗೊಬ್ರು ನೀರು ಹಾಕೋಣ ಅಂತ ಫಂಕ್ಷನ್ ನೋಡ್ರಿ. ನೀವು ನೋಡಿ ಎಂಜಾಯ್ ಮಾಡಿರಿ.
ನೂಲಿನೊಳಗೆ ನೋಡ್ರಿ ಸದ್ಯಕ್ಕೆ ನಮ್ಮ ಓನರ್ ಆಂಟಿಯವ್ರಿಗೆ ಅಂಕಲ್ ಅವರಿಗೆ ಅಂದ್ರೆ ಓನರ್ ಆಂಟಿಯವರು ತವ್ರ ಮನೆ ಕಡೆಯಿಂದ ಇಲ್ಲಿ ಉಡಿ ಕಟ್ಟೋದಂತ ಮಾಡ್ತಾರೆ ರೀ ಮಗಳ ತಾಯಿಗೆ. ಸೊ ಈಗ ಓನರ್ ಆಂಟಿಯವ್ರ ತವ್ರ ಮನೆ ಕಡೆಲ್ದವ್ರು ಅಂತ ಅನ್ಕೋತೀನಿ, ಯಾಕಂದ್ರೆ ಅವರೇ ಕಟ್ತಾರೆ ರೀ ಉಡಿ. ಮತ್ತು ಅಂಕಲ್ ಅವರಿಗೆ ಆಂಟಿಯವ್ರಿಗೆ ಮತ್ತು ಬಟ್ಟೆ ಆಯ್ರಿ ಮಾಡಿ ಈಗ ಉಡಿಯೊಳಗೆ ಉಡಿ ತುಂಬ್ತಾರೆ ನೋಡ್ರಿ. ಉಡಿ ತುಂಬೋದಂದ್ರೆ ಮತ್ತು ಅವು ಕೊಬ್ಬರಿ ಒಳಕಿ ಮತ್ತು ತತ್ತಿದು ಅಡಿಕೆ ಭತ್ತ ಅದೇನೋ ಹಾಕಿ ತುಂಬ್ತಾರೆ ನೋಡ್ರಿ ಫ್ರೆಂಡ್ಸ. ಒಟ್ಟು ಉಡಿ ತುಂಬೋದಂತೇಳಿ ಉಡಿ ಕಟ್ಟೋದಂತ ಮಾಡ್ತಾರೆ. ಆ ಕಡೆಗೆ ಮದುಮಗ ನೋಡ್ರಿ, ಮದುಮಗನ ತಂದೆ ತಾಯಿಗೂ ಕೂಡ ಅಂದ್ರೆ ತವ್ರ ಮನೆಯವರು ಉಡಿ ಕಟ್ತಾರೆ ನೋಡ್ರಿ. ಅಂದ್ರೆ ಬಟ್ಟೆ ಆಯ್ರಿ ಮಾಡಿ ಉಡಿ ಕಟ್ಟೋದು ಅಂತೇಳಿ ಇರ್ತೈತೆ ನೋಡ್ರಿ ಅದು. ಸೊ ಈ ಕಡೆಗೆ ಮಾಡ್ತಾರೆ ರೀ ಅದನ್ನು. ನಮ್ಮ ಕಡೆಗೆ ಉಡಿ ಕಟ್ಟೋದಂತ ಮಾಡಂಗಿಲ್ಲ. ಇಲ್ಲ ಹಾಕ್ತೀನಿ ರೀ ನಾನು ನಿಮ್ಗೆ. ಇವೆಲ್ಲ ಕೂಡ ಒಮ್ಮೆ ಹಾಕ್ತೀನಿ, ನೈಟ್ ಹೋಗನೆ. ನೀವು ಸೇವ್ ಮಾಡಿಲ್ಲ, ನಾನು ನಿಮ್ಮ ನಂಬರ್ ಸೇವ್ ಮಾಡಿದ್ದು. ಪಾಟೀಲ್ ಅಂಟಿ ಅಂತ ಸೇವ್ ಮಾಡಿದ್ದು. ಈ ಪುಣೆಯಿಂದ ಬಂದ್ರಿ ನೀವು? ಲಕ್ಷ್ಮೀ ಮೇಡಮ್. ಚಮಕಿ ಇಬ್ಬರು ಒಂದು ಸೇಮ್ ಬಂದು ನೋಡಿ ಸೀರೆ ಒಯ್ದಿಲ್ಲ ಲಕ್ಷ್ಮಿ. ಇವಾಗ ನೋಡ್ರಿ ಅರಿಶಿನ ಶಾಸ್ತ್ರ ಅಂತೂ ಆಯಿತು. ಮತ್ತು ಅವರು ಕೂಡ ಬಟ್ಟೆ ಚೇಂಜ್ ಮಾಡಿದ್ರು ನೋಡ್ರಿ. ಹೆಂಗೆ ಕಾಣ್ಸಕತ್ತಾರ ಕಮೆಂಟ್ ಮಾಡಿ ಹೇಳ್ರಿ. ನಮಗೂ ಭಾಳ ಖುಷಿ ಅಂತ ಅನ್ಸಕತ್ತದ. ಸೊ ಅಲ್ಲೇ ಎದುರುಗಡೆ ಕೂತ್ಕೊಂಡು ಲೈವ್ ಆಗಿ ನೋಡೋದ್ರು ಇನ್ನೂ ನಮಗೆ ಖುಷಿ ಅನ್ಸಕತ್ತಿತ್ತು. ಸೊ ನಿಮಗೂ ಅದೇ ಫೀಲ್ ಬರ್ತದ ಅಂತೆಗೆ ಅನ್ಕೊಳಕತ್ತೀನಿ. ಬೇರೆ ಬೇರೆ ಊರುಗಳದೊಳಗೆಲ್ಲ ಇರ್ತೀರಿ, ಅಥವಾ ಈ ಕಡೆ ನಮ್ಮ ಭಾಗದಾಗಿದ್ದವರು ಬೇರೆ ದೇಶಕ್ಕದೆಲ್ಲ ಹೋಗಿರ್ತೀರಿ, ಅಲ್ಲಿ ಸಂಪ್ರದಾಯಗಳೇ ಬೇರೆ ಇರ್ತವೆ. ಅಂಥವ್ರು ಕೂಡ ಈ ಥರದ ವಿಡಿಯೋಗಳು ನೋಡಿದ್ರೆ ನಿಮ್ಮ ಕಡೆಯದು ವಾತಾವರಣದ ಮೆಮೊರಿನೂ ಕೂಡ ನಿಮ್ಗೆ ಆಗ್ಬೋದು. ಸೊ ಹಾಗಾಗಿ ಇನ್ನೊಂದು, ನಿಮ್ಮ ಮದುವೆ ಯಾವ ಟೈಪ್ ಆಗೈತಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಅಂದ್ರೆ ನೂಲು ಸುತ್ತ ಮದುವೆ ಆಗೈತೋ, ನೂಲು ಇಲ್ಲದೆ ಇರೋ ಥರ ಮದುವೆ ಆಗೈತೋ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನೋಡೋಣ ಅಂತ. ಅದ್ರ ಮ್ಯಾಗ ನೀವು ಯಾವ ಕಡೆಗೆ ಯಾವ ಭಾಗದವ್ರು ಅಂತ ನಮಗೂ ಗೊತ್ತಾಗ್ತದೆ. ಆದ್ರೆ ನಿಮ್ಗೆ ನೀವು ಯಾವ ಊರ್ದವ್ರು ಅದ್ರಿ, ಎಲ್ಲಿಂದ ವಿಡಿಯೋ ನೋಡಕತ್ತೀರಿ ಅದನ್ನು ನಮ್ಗೆ ಕಮೆಂಟ್ ಮಾಡಿ ಹೇಳ್ರಪ್ಪ. ಅದೇನು ಗಾಗ್ರಾ ಅದೇನು ಸೀರೆ ಅದ? ಗಾಗ್ರಾ ಅದಲ್ಲ? ಬೆಳ್ಳಗಿರಿ ಕಾರುಣ್ಯ ಮೃಡಹರ ದೇವಗೆ ಹರ ಓಂ ಕರ್ಪೂರ ಗೌರಂ ಕರ್ಣಾವತಾರಂ ಸಂಸಾರಧಾರಂ ಭುಜೇಂದ್ರಾರಂ ಸದಾ ವಸಂತಂ ಹೃದಯಾರವಿಂದೇ ಓಂ ಭವಾಮಿ ಚೈತನ್ಯಭಾಮಿ ಕರ್ಪೂರ ದೀಪಂ ನಿರಂಜಯಾಮಿ ವಾಗರ್ತಾಯ ಪ್ರತ್ಯೋ ವಾಗರ್ತಾಯ ವಿಗತಯೇ ಜಗತಾರವತಾರ ವಂದೇ ಪಾರ್ವತಿ ಪರಮೇಶ್ವರೋ ಶಿವಸಾಂಬದೈ ನಮಃ ಪಾರ್ವತಿ ಪತಯೇ ಶಿವ ಹರ ಮಹಾದೇವ ಗಂಗಾ ಮಾತಾ ಕೀ ಜೈ ಗಂಗಾ ಮೈಯಾ ಕೀ ಜೈ ಜಂಪಸ್ನರಂತೆ ಕೋನ್ ಪಂಚಾಯತ್. ಇಲ್ಲಿ ನೋಡ್ರಿ ಇವಾಗ ಊಟ ಕುಂತೀವಿ. ಫಂಕ್ಷನು ಕೂಡ ಎಲ್ಲ ಆಯಿತು. ನಮ್ಮ ಪಿಲ್ಲು ನೋಡ್ರಿ ಸ್ನೇಹಿಯಾಗಿ ಮಂಚೂರಿ ತಿನ್ಸಕತ್ತಿದ್ದ. ಅದೊಂಥರ ಕ್ಯೂಟಾಗಿ ಚೆನ್ನಾಗಿ ಅನ್ಸಕತ್ತಿತ್ತು ನೋಡ್ರಿ. ನಾವು ಇನ್ನೂ ಸ್ವಲ್ಪ ಫಂಕ್ಷನ್ ನೋಡ್ತಾ ಇದ್ವಿ. ಆಲ್ರೆಡಿ ಪಿಲ್ಲು ಸ್ನೇಹ ಬಂದು ತಾಟ್ ಹಚ್ಕೊಂಡು ಕೂತಿದ್ರು ಅವ್ರು. ನಾವು ಇವಾಗ ಊಟ ಮಾಡತ್ತೀವಿ ನೋಡ್ರಿ. ಮಸ್ತ್ ಇತ್ರಿ ಊಟ. ಸೂಪ, ಮಂಚೂರಿ, ಚಪಾತಿ, ಚೊಲೆ ಮಸಾಲ, ಒಂಥರ
ಸೀರಾ ಟೈಪ ಒಂಥರ ಚೆನ್ನಾಗಿತ್ತು ರೀ ಸ್ವೀಟ. ಮತ್ತು ಜೀರಾ ರೈಸ, ದಾಲ, ಮತ್ತು ಆಮೇಲೆ ಚಟ್ನಿ ಮತ್ತು ದೋಸಾನು ಕೂಡ ಇತ್ತು ನೋಡ್ರಿ. ಐಸ್ ಕ್ರೀಮ ಇಷ್ಟೆಲ್ಲನೂ ಕೂಡ ಇತ್ತು. ಸಖತ್ತಾಗಿತ್ತು ನೋಡ್ರಿ. ಲಕ್ಷ್ಮಿ ನಾವು ಎಲ್ಲರೂ ಮಕ್ಕಳು ಕುಂತು ಊಟ ಮಾಡ್ತಿದ್ವಿ. ವಿಡಿಯೋಗಳು ಸ್ವಲ್ಪ ಲೆಂತಿ ಕಡಿಮೆ ಮಾಡಿನೇ ಹಾಕೀನಿ ರೀ. ಒಂದೆರಡು ಸರಿ ಸ್ವಲ್ಪ ಎಲ್ಲ ಥರದೊಂದನ್ನು ಟ್ರೈ ಮಾಡಿ ಹಾಕಿದ್ರೆ ಆಯಿತು. ಮತ್ತು ಲೆಂತಿ ಸ್ವಲ್ಪ ಜಾಸ್ತಿ ಮಾಡ್ತಿರ್ತೀನಿ ಲಾಗ್ಗಳಲ್ಲೆಲ್ಲ. ಬಟ್ ಇದು ಫಂಕ್ಷನ್ ವಿಡಿಯೋ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಲೆಂತಿ ಕಡಿಮೆ ಮಾಡಿ ಹಾಕಕತ್ತೀನಿ. ಫೋಟೋಗಳನ್ನ ಆ್ಯಡ್ ಮಾಡಿದ್ದೀನಿ ರೀ ನಾನು ಲಾಸ್ಟ್ ಮೂಮೆಂಟ್ದೊಳಗೆ. ಎಷ್ಟು ಚಂದ ಬಂದಿದೆ ನೋಡ್ರಿ. ಹಾಗೆ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ನಾನು, ಹಾಗಾಗಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡಾಕತ್ತಿದ್ದೀನಿ. ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ. ಪಬ್ಲಿಕ್ದೊಳಗೆ ಈ ಥರ ಫಂಕ್ಷನ್ದೊಳಗೆ ಕ್ಯಾಮ್ರಾ ಆನ್ ಮಾಡಿ ಸೊ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆದ್ರೂ ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಕಲ್ಚರ್ ಇರುವಂಥ ವಿಡಿಯೋಗಳ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಈ ಒಂದು ಎಫರ್ಟ್ಗೆ ನಿಮ್ಮೆಲ್ಲರ ಒಂದು ಲೈಕ, ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ, ಒಂದು ಒಳ್ಳೆ ಕಮೆಂಟ್ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ವಿಡಿಯೋಗಳನ್ನು. ಒಂದಲ್ಲಂತ 10 ವಿಡಿಯೋಗಳನ್ನ ನೋಡಿ ಯಾವುದಾದ್ರೂ ಒಂದು ವಿಡಿಯೋ ಇಷ್ಟ ಆಗೇ ಆಗ್ತದೆ. ಸೊ ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ. ಈ ಮೂಲಕ ನಮ್ಮೆಲ್ಲರಿಗೆ ನಮ್ಮ ಥರ ಚಾನಲ್ ಮಾಡೋರಿಗೆ ಎಲ್ಲರಿಗೂ ಒಂದು ಬೆಂಬಲ ಕೊಡ್ರಿ ಅಂತ ಹೇಳ್ತಾ, ಸೊ ಹಳದಿ ಶಾಸ್ತ್ರದ ವಿಡಿಯೋ ಮುಗಿತಾವ. ಮತ್ತು ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗ್ತೀನಿ. ಬಾಯ್.